ಎಲ್ರಿಗೂ ನಮಸ್ಕಾರ. ಇವತ್ ನಾವು ಮಾತಾಡಕ್ ಹೊರಟಿರೋದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ. ಏನಿದರ ಕಥೆ, ವಿಮರ್ಶಕರು ಏನಂತಾರೆ, ಬನ್ನಿ ವಿವರವಾದಿ ನೋಡೋಣ. ನೋಡಿ, ಈ ಸಿನಿಮಾದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ವಿಮರ್ಶೆಗಳು ಎರಡು ಥರ ಇದೆ. ಒಂದು ಕಡೆ ವಾವ್ ಅದ್ಭುತ ಅಂತಾರೆ, ಇನ್ನೊಂದು ಕಡೆ ಚೆನ್ನಾಗಿದೆ ಆದರೆ ಕೆಲವೊಂದು ಮಾಸ್ ಸಿನಿಮಾ ಕ್ಲೀಶೆಗಳಿವೆ ಅಂತಾನೂ ಹೇಳ್ತಾರೆ. ಸೊ ಈ ಅದ್ಭುತ ಮತ್ತು ದೌರ್ಬಲ್ಯಗಳ ನಡುವಿನ ಚರ್ಚೆನೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ಭಾಗ. ಸೊ ಇವತ್ತಿನ ಚರ್ಚೆ ಹೇಗೆ ಸಾಗುತ್ತೆ ಅಂದ್ರೆ, ಮೊದಲು ವಿಮರ್ಶಕರ ಒಟ್ಟಾರೆ ಅಭಿಪ್ರಾಯ ಏನು ಅಂತ ನೋಡೋಣ. ಆಮೇಲೆ ಸಿನಿಮಾದ ಕಥೆ ಏನು ಅಂದ್ರೆ ಭೂಮಿಗಾಗಿ ನಡೆಯೋ ಹೋರಾಟದ ಬಗ್ಗೆ ಮಾತಾಡೋಣ. ಆಮೇಲೆ ಎಲ್ಲರೂ ಹೊಗಳ್ತಿರೋ ನಟರ ಬಗ್ಗೆ, ಹಾಗೆ ಚಿತ್ರದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡಿ ಕೊನೆಗೆ ಒಂದು ಅಂತಿಮ ತೀರ್ಪಿಗೆ ಬರೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇದಾಗಿ ಲ್ಯಾಂಡ್ಲಾರ್ಡ್ ಬಗ್ಗೆ ವಿಮರ್ಶಕರು ಏನಂತಿದ್ದಾರೆ? ಒಟ್ಟಾರೆಯಾಗಿ ನೋಡಿದ್ರೆ ಇದೊಂದು ತುಂಬಾನೇ ಪವರ್ಫುಲ್ ಗ್ರಾಮೀಣ ಡ್ರಾಮಾ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಇದರಲ್ಲಿ ಒಂದು ಗಟ್ಟಿಯಾದ ಸಾಮಾಜಿಕ ಸಂದೇಶ ಕೂಡ ಇದೆ ಅನ್ನೋದು ವಿಮರ್ಶಕರ ಮಾತು. ಸರಿ, ಹಾಗಾದ್ರೆ ಈ ಸಿನಿಮಾದ ಕಥೆ ಏನು? ಯಾವ ಹಿನ್ನೆಲೆಯೊನ್ನಿ ಈ ಕಥೆ ನಡೆಯುತ್ತೆ? ಬನ್ನಿ ಆ ಪ್ರಪಂಚದೊಳಗೆ ಒಂದು ಇಣುಕು ನೋಟ ಹಾಕೋಣ. ಕಥೆ ನಡೆಯೋದು 1980ರ ದಶಕದಲ್ಲಿ. ಒಬ್ಬ ಶೋಷಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಊರಿನ ಕ್ರೂರ ಜಮೀನ್ದಾರನ ವಿರುದ್ಧ ಎದ್ದು ನಿಲ್ಲುತ್ತಾನೆ. ಇದೇ ನೋಡಿ ಇಡೀ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇದೇ ಸಂಘರ್ಷದ ಮೇಲೆ ಇಡೀ ಕಥೆ ಕಟ್ಟಿರೋದು. ಹಾಗಂತ ಇದೊಂದು ಕೇವಲ ಆಕ್ಷನ್ ಸಿನಿಮಾ ಅಷ್ಟೇ ಅಲ್ಲ. ವಿಮರ್ಶಕರು ಹೇಳ್ತಿರೋ ಪ್ರಕಾರ ಇದರಲ್ಲಿ ಭೂಮಿಯ ಹಕ್ಕುಗಳು, ಸಮಾಜದಲ್ಲಿ ಸಮಾನತೆ ಮತ್ತೆ ನಮ್ಮ ಸಂವಿಧಾನ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಶಕ್ತಿ ಕೊಡುತ್ತೆ ಅನ್ನೋ ತುಂಬನೇ ಆಳವಾದ ವಿಷಯಗಳನ್ನ ಚರ್ಚಿಸಲಾಗಿದೆ. ಈಗ ಬರೋಣ ಸಿನಿಮಾದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಎಲ್ಲರೂ ಹೇಳ್ತಿರೋ ವಿಷಯಕ್ಕೆ. ಅದೇ ಸಿನಿಮಾದ ಇಬ್ಬರು ಮುಖ್ಯ ನಟರ ಪರ್ಫಾರ್ಮೆನ್ಸ್. ಹೌದು, ಕತೆಯ 7 ಬಲಿಷ್ಠ ಕಂಬಗಳು ಅಂದ್ರೆ, ಒಂದು ಕಡೆ ಹೀರೋ ರಾಚಯ್ಯನಾಗಿ ದುನಿಯಾ ವಿಜಯ್, ಇನ್ನೊಂದು ಕಡೆ ಆ ಕ್ರೂರ ಜಮೀನ್ದಾರನ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ. ದುನಿಯಾ ವಿಜಯ್ ಅವರ ಬಗ್ಗೆ ಹೇಳೇಬೇಕು. ವಿಮರ್ಶಕರ ಪ್ರಕಾರ ಅವರು ತಮ್ಮ ಮಾಸ್ ಇಮೇಜ್ನಿಂದ ಹೊರಬಂದು ತುಂಬಾನೇ ಸಂಯಮದಿಂದ ಪ್ರಬುದ್ಧವಾಗಿ ನಟಿಸಿದ್ದಾರೆ. ಒಬ್ಬ ಸೂಪರ್ಸ್ಟಾರ್ ತರ ಅಲ್ಲೂ ಬದಲಿಗೆ ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಕಾಣಿಸಿಕೊಂಡಿರೋದು ಎಲ್ಲರಿಗೂ ಇಷ್ಟ ಆಗಿದೆ. ಹೀರೋಗೆ ಎಷ್ಟು ತೂಕವೋ ವಿಲನ್ಗೂ ಅಷ್ಟೇ ತೂಕ. ರಾಜ್ ಬಿ ಶೆಟ್ಟಿಯವರನ್ನ ಭಯ ಹುಟ್ಟಿಸುವಷ್ಟು ಪರಿಣಾಮಕಾರಿ ಖಳನಾಯಕ ಅಂತ ಹೊಗಳಲಾಗ್ತಿದೆ. ಅಂದ್ರೆ ಅವರ ಪಾತ್ರ ನೋಡಿದ್ರೆ ಪ್ರೇಕ್ಷಕರಿಗೆ ನಿಜವಾಗ್ಲೂ ಕೋಪ, ದ್ವೇಷ ಬರುತ್ತಂತೆ. ಇದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಇನ್ನೇನ್ ಬೇಕು ಅಲ್ವಾ? ಸರಿ, ನಟನೆ ಅದ್ಭುತವಾಗಿದೆ. ಆದ್ರೆ ಕತೆ ಹೇಳಿರೋ ರೀತಿಯ ಬಗ್ಗೆ ವಿಮರ್ಶಕರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಹಾಗಿದ್ರೆ ಚಿತ್ರದ ಪ್ಲಸ್ ಏನು, ಮೈನಸ್ ಏನು ನೋಡೋಣ ಬನ್ನಿ. ಚಿತ್ರದ ಮುಖ್ಯಾಂಶಗಳು ಅಂದ್ರೆ ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ. ಅದು ಕತೆಗೆ ಜೀವ ತುಂಬುತ್ತೆ. ಜೊತೆಗೆ ಕತೆಯಲ್ಲಿರೋ ಭಾವನಾತ್ಮಕ ಅಂಶಗಳು ಮನಸ್ಸಿಗೆ ತಟ್ಟುತ್ತೆ. ಆದ್ರೆ ಕೆಲವರ ಪ್ರಕಾರ ಸೆಕೆಂಡ್ ಹಾಫ್ ಸ್ವಲ್ಪ ಗೊಂದಲಮಯವಾಗಿದೆ, ನಿರೂಪಣೆ ಅಷ್ಟು ಬಿಗಾಗಿಲ್ಲ, ಮತ್ತೆ ಕತೆ ಕೆಲವೊಮ್ಮೆ ಉಪದೇಶ ಮಾಡ್ತಿದ್ಯಾ ಅನ್ನೋ ಫೀಲ್ ಕೊಡುತ್ತೆ ಅಂತಾನೂ ಕೆಲವರು ಹೇಳಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಒಂದು ಅಂತಿಮ ತೀರ್ಪಿಗೆ ಬರೋ ಸಮಯ. ವಿಮರ್ಶೆಗಳನ್ನ ಅಂಕಿಅಂಶಗಳ ರೂಪದಲ್ಲಿ ನೋಡಿದ್ರೆ ಏನನ್ನಿಸ್ತೆ? ಈಗೊಮ್ಮೆ ಚಿತ್ರದ ತಂಡದ ಬಗ್ಗೆ ನೋಡೋಣ. ಇದರ ನಿರ್ದೇಶಕರು ಜಡೇಶ್ ಕೆ ಹಂಪಿ, ಸಂಗೀತ ಆಗ್ಲೇ ಹೇಳಿದ ಹಾಗೆ ಬಿ ಅಜನೀಶ್ ಲೋಕನಾಥ್ ಅವರದು, ದುನಿಯಾ ವಿಜಯ್, ರಾಜ್ ಬಿ ಶೆಟ್ಟಿ ಜೊತೆಗೆ ರಚಿತಾ ರಾಮ್ ಕೂಡ ಮುಖ್ಯ ಪಾತ್ರದಲ್ಲಿದ್ದಾರೆ. ಇದೊಂದು ಗ್ರಾಮೀಣ ಆಕ್ಷನ್ ಡ್ರಾಮಾ ಜಾನರ್ನ ಸಿನಿಮಾ. ವಿಮರ್ಶಕರ ರೇಟಿಂಗ್ಸ್ ನೋಡಿದ್ರೆ ಹೆಚ್ಚಿನವರು ಈ ಸಿನಿಮಾಗೆ 5ಕ್ಕೆ 2.5ರಿಂದ 3.5 ಸ್ಟಾರ್ ಕೊಟ್ಟಿದ್ದಾರೆ. ಅಂದ್ರೆ ಇದೊಂದು ಒಳ್ಳೆ ಸಿನಿಮಾ, ಆದ್ರೆ ಕೆಲವು ಕಡೆ ಇನ್ನಷ್ಟು ಚೆನ್ನಾಗಿ ಮಾಡಬಹುದಿತ್ತು ಅನ್ನೋದು ಇದರ ಅರ್ಥ. ಸೊ ಫೈನಲ್ ವರ್ಡಿಕ್ಟ್ ಏನು? ಯಾರೆಲ್ಲ ಸೀರಿಯಸ್, ಇಂಟೆನ್ಸ್ ಆಗಿರೋ ಗ್ರಾಮೀಣ ಕತೆಗಳನ್ನ ಇಷ್ಟಪಡ್ತಾರೋ ಅವ್ರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ದುನಿಯಾ ವಿಜಯ್ ಮತ್ತೆ ರಾಜ್ ಬಿ ಶೆಟ್ಟಿಯವರ ನಟನೆಗಾಗಿಯಾದ್ರೂ ಈ ಸಿನಿಮಾವನ್ನ ಒಮ್ಮೆ ನೋಡ್ಲೇಬೇಕು. ಹೋಗೋ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇಡೀ ಸಿಸ್ಟಮ್ ವಿರುದ್ಧ ಹೋರಾಡೋದು, ಇದು ತುಂಬಾನೇ ಕ್ಲಾಸಿಕ್ ಆದ ಒಂದು ಕಥಾಹಂದ್ರ. ಲ್ಯಾಂಡ್ಲಾರ್ಡ್ ಈ ಹಳೆಯ ಫಾರ್ಮುಲಾವನ್ನ ಎಷ್ಟು ಹೊಸದಾಗಿ, ಎಷ್ಟು ಪರಿಣಾಮಕಾರಿಯಾಗಿ ನಿಭಾಯಿಸಿದೆ? ಈ ಪ್ರಶ್ನೆಯೊಂದಿಗೆ ಮತ್ತಷ್ಟು ಆಳವಾಗಿ ಯೋಚಿಸಲು ಅವಕಾಶವಿದೆ.